ಓ ಬೈ ದಾಟೋ ಯಾರು ಮರೆವಾ ಹ್ಯಾಂಡಲ್ ಫಿಟ್ ಬರತ್ತೈತೆ ಆಲ್ರೆಡಿ. ಇದೆ ಹೇಳಿದ್ದು ನಾನು ಲಾಸ್ಟ್ ಟೈಮ್ ಸಹಿತ ಇದನ್ನ ಹೇಳಿದ್ದಲ್ಲಿ. ಇಲ್ಲಿ ಮುಗಿಸಿಲ್ಲ ಇಲ್ಲಿ. ಯಪ್ಪೋ ಏ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ನನ್ನ ನಮಸ್ಕಾರ ಅಂತ ತಿಳಿಸ್ತೀನಿ. ನಿಮ್ಮ ನಮಸ್ಕಾರನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಯಪ್ಪ ಗಾಡಿ ಬ್ರೇಕ್ ಹಿಡಿತಾ ಇಲ್ಲ. ಆ್ಯಕ್ಚುಲಿ ಸರ್ವಿಸ್ ಆಗೈತಲ್ಲ, ಸೊ ಬ್ರೇಕ್ ಸಡನ್ ಆಗಿ ಹಿಡಿಯಲ್ಲ. ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಸೊ ಅವಾಗಲಿಂದನೂ ಹಂಗೆ ಸ್ಲೋ ಬರ್ತಾ ಇದ್ದೀನಿ. ನೋಡೋಣ, 4ನೇ ಸರ್ವಿಸ್ ಮುಗೀತು. 18,000 ಅಂತರೂ ಸರ್ವಿಸ್ ಓಡಿಸಿದೆ. ಇದರಲ್ಲಿ ಏನೇನೈತಿ, ಏನೇನೆಲ್ಲ ಹಾಕಿದ್ದಾರೆ, ಏನು ಚೇಂಜ್ ಮಾಡಿದ್ದಾರೆ. ಒಳ್ಳೆಯದು ಪೇಯ್ಡ್ ಸರ್ವಿಸ್ಸು. ಫ್ರೀ ಸರ್ವಿಸ್ ಅಂತೂ ಮುಗೀತು. ಇದ್ರದ್ದು ಅಪ್ಡೇಟ್ ಎಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಕೊಡ್ತೀನಂತ. ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಅದನ್ನು ಸಹಿತ. ಮೇನಾಗಿ ಚೆನ್ನಾಗಿ ಚೇಂಜ್ ಮಾಡಿಕೊಟ್ಟಿದ್ದಾರೆ ಕಂಪ್ನಿ ವತಿಯಿಂದ ಏನೇನು ಬಂದಿದ್ದವು. ಬಟ್ ಇದ್ರಾಗ ಗಾಡಿ ಒಳಗೆ ಸ್ವಲ್ಪ ಹ್ಯಾಂಡಲ್ ಗಾಡಿ ಒಳಗೆ ಹ್ಯಾಂಡಲ್ ಪ್ರಾಬ್ಲಮ್ ಬಂದೈತೆ ನಂದು ಫುಲ್ಲು. ಲಾಸ್ಟ್ ಟೈಮ್ ನಾನು ಬೆಳಗಾಂ ಒಳಗೂ ಮಾಡಿಸಿದ್ದೆ, ತಿರ್ಗಾ ಅದೇ ಪ್ರಾಬ್ಲಮ್ ಬಂತು. ಸೊ ಇಲ್ಲಿ ಬೆಂಗಳೂರೊಳಗೆ ಕೂಡ ಮಾಡಿಸಿದ್ರು. ಇವಾಗ ಅವ್ರು ನೋಡಿ ಚೆಕ್ ಮಾಡಿದ್ರು, ಅವಾಗಷ್ಟೇ ಕರೆಕ್ಟಾಗಿ ಬಂತದು. ಇಲ್ಲಿ ಶೋರೂಮ್ ಹತ್ರ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತು. ಇವಾಗ ತಿರ್ಗಾ ಹಂಗೆ ಟೈಟ್ ಬರ್ತಾ ಇದೆ. ಏನಾಗಿತ್ತು ಅಂತ ಇದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಅದು ಪ್ರಾಬ್ಲಮ್ ಬರ್ತೈತೆ. ಅವ್ರು ಚೆಕ್ ಮಾಡಂತಂದ್ರು, ತಿರ್ಗಾ ಏನಾದರೂ ಹಾಗೆ ಆದರೆ ಒಳ್ಳೆ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಂದ ಬೆಂಗಳೂರು ಟ್ರಾಫಿಕ್ ಹನೆ ಬರೋ ನೋಡೋಂಬರ್ರಿ. 13 ಕಿಲೋಮೀಟ್ರಿಗೆ 37 ನಿಮಿಷ ತೋರ್ಸೋದೈತಿ. ಸಾಕಾಗ್ಬಿಡ್ತ್ರಿಪ್ಪ ಟ್ರಾಫಿಕ್ ಸಂಬಂಧ. ಬ್ರೇಕ್ ಒಂದು ಹತ್ತಾದಿಲ್ಲ. ಅದೇ ದಿರಕ್ಕೆ ನನಗೆ ಎಲ್ಲರೂ ಗುದ್ದಿದ್ದೀನಿ ಅಂತೇಳಿ. ಯಾಕಂದ್ರೆ ಪಾಲಿಶ್ ಮಾಡಿಕೊಟ್ಟಿರ್ತಾರಲ್ಲ, ಗಾಡಿ ಸರ್ವಿಸ್ ಆಗಿರ್ತೈತಲ್ಲ, ಬೇಕಷ್ಟು ಸಡನ್ನಾಗಿ ವರ್ಕ್ ಆಗೋಲ್ಲ. ಸ್ವಲ್ಪ ಬರ್ತಾ ಸ್ವಲ್ಪ ಯೂಸ್ ಮಾಡಿದ್ಮೇಲೆ ವರ್ಕ್ ಆಗ್ತಾವೆ. ಎಷ್ಟು ಎದ್ರಕೊಂಡು ಹೊಂಟಿನಂದ್ರೆ ನನಗೆ ಗೊತ್ತದು. ದೊಡ್ಡ ಗಾಡಿ ಸ್ವಲ್ಪ ಜಸ್ಟ್ ಗುದ್ದಿದ್ರೆ ಸಾಕು ಅವರು. ಬಟ್ ಪೇಯ್ಡ್ ಸರ್ವಿಸ್ ಅಂದರೂ ಕಾಸ್ಟ್ ಅಷ್ಟೇನು ಜಾಸ್ತಿ ಆಗಿಲ್ಲ. ಅವ್ರು ಹೇಳಿದ ಕಾಸ್ಟ್ಗಿನ್ನ ಕಡಿಮೆನೇ ಆಗೈತಿ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ರಿವೀಲ್ ಮಾಡ್ತೀನಿ. ಯಾರ್ಯಾರು ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಫುಲ್ ಅಪ್ಡೇಟ್ ಕೊಡ್ತೀನಿ ಗಾಡಿ ಬಗ್ಗೆ. ಮೋಟೋ ವ್ಲಾಗ್ ಅಂದ್ರೆ ಏನು ಬರೀ ಬೈಕ್ ಕಾಣುತ್ತಾ, ಹ್ಯಾಂಡಲ್ ಕಾಣುತ್ತಾ ಅಂತ ತಿಳ್ಕೊಬೇಡ್ರಿ. ಮೇನಾಗಿ ಮಾತಾಡೋ ಮಾತು ಮೇಲೆ ಇರುತ್ತೆ ಡಿಪೆಂಡ್. ಏನು ಗುರು ಮೋಟೋ ವ್ಲಾಗ್ ಅಂದ್ರೆ ಬರೀ ಬೈಕ್ ತಗೋತಾರ, ಹ್ಯಾಂಡಲ್ ಒಂದಿರುತ್ತೆ ಮುಂದೆ ಹೊಂಟು ಬಿಡ್ತಾರ, ಏನು ಬೇಕಾದ ಮಾತಾಡ್ಕೊಂತ ಹೋಗ್ಬಿಟ್ರಿ. ಎಪ್ಪೋ ಎಲ್ಲಿ ಇಡ್ತೀನೋ ಏನೋ ಶಿವ. ಮೊದಲೇ ಇದು ಎಲ್ಬೋರ್ಡ್ ಕಾರು ಶುದ್ಧ ಆಯ್ತು ನಿಜ. ಇಲ್ಲಿ ಬ್ರೇಕ್ ಹೊಡೆದ್ರೆ ಅಲ್ಲಿ ಓದ್ತಿದ್ದು. ಹಂಗೈತಿ ಇವಾಗ ಸದ್ಯದ ಪರಿಸ್ಥಿತಿ. ನಮ್ಮ ಶಿವ ಅನ್ಕೊಂತ ಅಗುರ್ಕ ಹೋಗೋದು ಆಯ್ತು. ಆಮೇಲೆ ಅಣ್ಣ ನನ್ನ ಮೊದಲ ಡಬಲ್ ಎಲ್ಬೋರ್ಡಪ್ಪ ಇದು ಸ್ಕೂಟಿ ಒಳಗೆ. ಸೌಂಡ್ ಮಾತ್ರ ಫುಲ್ಲು ಸ್ಮೂತಾಗಿ ಬರುತ್ತೆ ಗೈಸ್. ಯಾರೆಲ್ಲ ಸರ್ವಿಸ್ ಹೋಗಿರ್ತೀರಿ ಆದಷ್ಟು ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ಕೊಳಕ್ಕೆ ಟ್ರೈ ಮಾಡಿರಿ. ಏನು ಜಾಸ್ತಿ ಇಲ್ಲ ಇದು. ಎಕ್ಸ್ಪಲ್ಸ್ 210 155 ರುಪೀಸ್ ಏನೋ ಆಯ್ತು ಅಷ್ಟೇ. ಅಲ್ಲಿ ಗಾಡಿ ಅದಾವಂದ್ರೆ ಇಲ್ಲೇ ಬ್ರೇಕ್ ಹೊಡಿಬೇಕು. ವೆದರು ಸಖತ್ತಾಗೈತೆ, ಮಳೆ ಬರೋಂಗೈತೆ. ನಮ್ಮಲ್ಲೆಲ್ಲ 12 ಕಿಲೋಮೀಟರ್ ಒಂದು 15 ನಿಮಿಷ ಹೋಗ್ಬಿಡ್ತೀವಿ. ಟ್ರಾಫಿಕ್ ಸಂಬಂಧ 34 ನಿಮಿಷ. ಇದು ನಮ್ಮ ದೇಶ ಅಂದ್ರೆ. ಡೈಲಿ ಜಾಬ್ಗೆ ಹೋಗೋರೆಲ್ಲ ಬಟ್ಟಪ್ಪ. ನಮ್ಮ ಸೈಡು ಟ್ರಾಫಿಕ್ ಏನೋ ಅಷ್ಟು ಇರಲ್ಲ. ಅಲ್ಲಿ ಏರ್ಪೋರ್ಟ್ ಸೈಡು ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಅಪ್ಪ. ಮಾನ್ಸೂನ್ ಟ್ರಿಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲೆಲ್ಲಿ ಹೋಗ್ಬೇಕು ಏನು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೆಂಗೆ? ಮೊನ್ನೆ 2 ವಿಡಿಯೋ ಹಾಕಿದ್ದೆ, ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನ್ ಒಳಗೆ ಹಾಕ್ತೀನಿ, ನೋಡ್ಕೊರಿ. ಟ್ರಾವೆಲ್ದು ಬಟ್ ಪಾರ್ಟ್ 1 ಪಾರ್ಟ್ 2 ಟ್ರಿಪ್ಪಿಗೆ ಹೋಗಿ 2 ಅದಾವು. ಸಖತ್ ಹೋಗ್ತಾ ಇದ್ದಾವೆ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸೊ ಐ ಹೋಪ್ ವಿಡಿಯೋ ವೈರಲ್ ಆಗುತ್ತೆ ಅನ್ಕೋತೀನಿ. ವೈರಲ್ ಮಾಡಿರಿ, ಕಂಟೆಂಟ್ ನೋಡಿರಿ. ಇನ್ಮೇಲೆ ಚೆನ್ನಾಗಿ ಬರ್ತಾ ಇರ್ತಾವೆ. ನಾ ಇನ್ನೂ ವಿಡಿಯೋ ರೆಡಿ ಮಾಡ್ಕೊಳತ್ತೀನಿ. ಇನ್ನೊಂದು 2 ವಿಡಿಯೋ ಅದಾವು, ಒಂದು ಸಹಿತ ಅಪ್ಲೋಡ್ ಮಾಡ್ತೀನಿ. ಎಲ್ಲ ನೋಡಿರಿ. ಇನ್ಸ್ಟಾ ಒಳಗೂ ಚೆನ್ನಾಗಿ ಕಂಟೆಂಟ್ ಬೀಳ್ತಾ ಇದ್ದಾವೆ. ಬಟ್ ಇಲ್ಲಿ ರೀಚ್ ಸಿಗ್ತಾ ಇಲ್ಲ. ನಮ್ಮೂರು ಸೈಡೆಲ್ಲ ರೀಚ್ ಚೆನ್ನಾಗಿ ಸಿಗ್ತಿತ್ತು. ಏನಕ್ಕಂತ ಗೊತ್ತಿಲ್ಲ. ಮೇ ಬಿ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಒಂದು ಸ್ವಲ್ಪ ದೇವ್ರ ಜಾತ್ರೆ ಇತ್ತು, ಗ್ಯಾಪ್ ಮಾಡಿದ್ದೆ. ಹಾಗಾಗಿ ನೀವು ಬ್ರೇಕ್ ಹೊಡೆದ್ರೆ ನನಗೆ ಹೆದರಿಕೆ ಮರಾಯ. ನೋಡ್ರಿ ಗೈಸ್, ವ್ಯೂ ಮೇಲೆ ಸಖತ್ತಾಗಿ ಕಾಣತೈತೆ. ಅಲ್ಲಿ ಸೂರ್ಯನ ಬೆಳಕು ಅದಕ್ಕೆಲ್ಲ ಸಖತ್ತಾಗಿ ಬಿದ್ದೈತೆ. ಮಾರುತಳ್ಳಿ ಮೇಲೆ ಹೋಗ್ಬೇಕಣ್ಣ ಈಗ. ಹಿಂಗೆ ಫ್ರೀ ಇದ್ರೆ ಒಂದು ಸ್ವಲ್ಪ ಹೊಡಿಬೋದು. ಬ್ರೇಕ್ ನಡೀತೈತೆ ಒಂದು ಸ್ವಲ್ಪ ದೂರ. ಹತ್ರ ಇತ್ತು ಸಡನ್ ಬ್ರೇಕ್ ಹಾಕಿದ್ರೆ ಮುಗೀತು, ಗುದ್ದೆ ಬಿಡೋದು ಹೋಗಿ.
ಹಾ ಎಲ್ಲಿ ಬೇಕು ನೋಡಿ ಚೆಕ್ ಮಾಡೋಣ. ಒಂಟಿ ಡ್ರ್ಯಾಗ್ ರೇಸ್ ಹಚ್ಚಾರ ನೋಡಲ್ಲಿ. ಈ ಬ್ರೇಕ್ ಇದ್ರ ತೋರಿಸ್ತಿದ್ದೆ ಅಂದೆ ನನಗಾಗೈತಿ ಇಲ್ಲಿ. ಫಸ್ಟ್ ಟ್ರೈ ಮಾಡೋಣ. ಬರೀ ಇಂಥದೆಯ ಬೇಡ ಬೇಡ ಮಾಡೇ ಬಿಡೋಣ. ಬೈಕೋಬೇಡ್ರಿ, ನಾರ್ಮಲ್ ಸ್ಪೀಡ್ ಇದೀನಿ, ಜಾಸ್ತಿ ಏನಿಲ್ಲ ನಾನು. ಓ ಓ ಓ ಓ ಓ ಬೈ ದಾಟು. ನಿಲ್ಸು ನಿಲ್ಸು ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಯಾರು ಮರ್ಯವ ಹೈವೇದಾಗ ಹಿಂಗ್ ಬರ್ತಾನಲ್ಲ. ದಿಸ್ ಈಸ್ ದಿ ಎಂಡ್ ಹಾಕಿತ್ ನಂದು. ನಿಜ ಬ್ರೇಕ್ ಹತ್ತಾತಿಲ್ಲ. ಮುಂದೆ ಹೋದ್ ನಂತ ಉಳ್ದಿಲ್ಲ, ಪಕ್ಕ ಇಡ್ತಿದ್ದೆ ನಾನು. ಎರಡು ಬ್ರೇಕ್ ಹಿಡ್ದೀನಿ, ಹತ್ತಾತಿಲ್ಲ. ಅಲ್ಲಿ ಡ್ರ್ಯಾಗ್ ರೇಸ್ ನೋಡಕ್ ಹೋಗಿ ನಂದು ಡ್ರ್ಯಾಗ್ ರೇಸ್ ಹಾಕಿತ್ತು ಇಲ್ಲಿ. ಅಷ್ಟು ಫುಲ್ ಏನಿಡಿಲ್ಲ, ಲೈಟ್ ಹಿಡಿದು ಬಿಡುತ್ತೆ ABS ಅಲ್ಲ. ಸೊ ಆ್ಯಂಟಿ ಬ್ರೇಕ್ ಸಿಸ್ಟಮ್ ಇರುತ್ತಲ್ಲ, ಹಿಡಿದು ಬಿಡೋದು ಮಾಡುತ್ತೆ. ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. 85% ಎಥನಾಲು, 15% ಪೆಟ್ರೋಲು. ಏನು ಪೆಟ್ರೋಲು ಇದು 82 ರೂಪಾಯಿ ಲೀಟ್ರು. E20 ನಮ್ದು ಈ ನೋಡಿದ್ರೆ E20 ಇಲ್ಲೇ ಐತಿ. E20 ಎಥನಾಲ್ ಅಂತ ಹೇಳಿ ಇಥನಾಲ್ 20 ಅಂತ. ಇದಕ್ಕೆ ಹೋಗಿ E85 ಹಾಕ್ತೀವಿ ಅಂದ್ರೆ ಗಾಡಿನ ಗೇರ್ ತೆಗೆದು ಆಟ ಆಡ್ಸಿದ್ರೆ ಸಖತ್ ಹೋಗುತ್ತಾ. ಅದ್ರ ಬ್ರೇಕ್ ಇಲ್ಲ, ಇದೆ ಹತ್ತಲ್ಲ. ಇವಾಗ ಲೈಟಾಗಿ ವರ್ಕ್ ಆಗ್ತಾ ಇದಾವು. ಒಂದು ಟ್ರಾಫಿಕ್ ಐತಿ, ಇನ್ನು ಅಲ್ಲಿ ಸಿಕ್ಕರೆ ಟ್ರಾಫಿಕ್ನಾಗ ಮುಗೀತು. ಇದು ಹ್ಯಾಂಡಲ್ ಫಿಟ್ ಬರತ್ತೈತೆ ಆಲ್ರೆಡಿ. ಇದೇ ಹೇಳಿದ್ದು ನಾನು ಲಾಸ್ಟ್ ಟೈಮ್ ಸಹಿತ ಇದನ್ನ ಹೇಳಿದ್ದಲ್ಲಿ, ಇಲ್ಲೂ ಸಹಿತ ಇದನ್ನ ಹೇಳಿದ್ದೀನಿ. ಓ ಓ ಓ ಎಂತೆಲ್ಲ ಗಾಡಿ ಪಾರ್ಕ್ ಮಾಡಿ ಹೋಗೋಣ. ನೀವು ಈ ಕಡೆನ ಬಾಪ್ಪ. ನೆದರ್ಲ್ಯಾಂಡ್, ನಾಗಾಲ್ಯಾಂಡು. ಇವಾಗ ಒಂದು ಸ್ವಲ್ಪ ಹಿಡಿತಾ ಐತೆ, ಬ್ರೇಕ್ ಹಿಡಿತಾ ಇದೆ. ಸರ್ವಿಸ್ ಮಾಡಿಸಿರ್ತೀವಲ್ಲ ಆವಾಗ ಸಡನ್ ಆಗಿ ಹಿಡಿಯಲ್ಲ, ಸ್ವಲ್ಪ ಬರ್ತಾ ಹಿಡಿತೈತೆ. ಅಲ್ಲಿವರೆಗೂ ಹಿಡಿಯೋದು ಬಿಡೋದು ನೀವು ವರ್ಕ್ ಮಾಡ್ತಾ ಇರ್ಬೇಕು. ಹೆಂಗ್ ಬೇಕು ಹಂಗ ಸೈಕಾಗಿ ಬರ್ತಾರ, ಸಾಕಾಗ್ಬಿಡುತ್ತೆ. ನೋಡಿ ಬ್ರೇಕ್ ಹಿಡಿದ್ರು ನಿಂದ್ರಂಗೆ ಇಲ್ಲ. ಬಂದು ಸಿಕ್ಕೊಂಡ್ಬಿಡುದು ಸಂಧ್ಯಾಗ ಹಂಗೆ. ಅಲ್ಲಿ ಹೋಗ್ತಾ ಫುಟ್ಪಾತ್ ಮ್ಯಾಗ ಗಾಡಿ ಆಗಳೆ ಫುಟ್ಪಾತು ರೋಡು. ಹೋಗು ಸಿಕ್ಕೋ ನೀನು ಹೋಗಪ್ಪ. ಮೂಮೆಂಟ್ ಅಂತ ಚೆನ್ನಾಗಿ ಇಟ್ಕೊಟ್ಟ ನನ್ನ ಈ ಸರಿ. ಬೆಂಗಳೂರು ಒಳಗಡೆ ಫಸ್ಟ್ ಟೈಮು ಒಬ್ರು ನಂದು ಇದನ್ನ ನೋಡಿ ಚಾನಲ್ ನೋಡ್ತಾ ಇದ್ದಾರ. 1 ಸೆಕೆಂಡ್ ಬ್ರೋ. ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ಮಾಡಿ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಬೈಕ್ ತಗೊಂಡ್ಮೇಲೆ. ಕಾಂಟೆಂಟ್ ಕ್ರಿಯೇಟರ್ ಅಂಡ್ ವಿಡಿಯೋ ಎಡಿಟರ್. ಹಾಂ ಲ್ಯಾಪ್ಟಾಪ್ ಸ್ಟೋರ್ ಅಂತ ಇದೆ ಕಂಪನಿ ಹೆಸರು. ಹಾಂ ಹೌದು. ನಾನು ಓನ್ ಕಾಂಟೆಂಟ್ ಗೋಸ್ಕರ ನಾನು ಓದ್ತಾ ಇದ್ದೀನಿ ಕ್ಯಾಮ್ರಾ ಮಾಡಿ. ಅದು ಆಕ್ಷನ್ ಕ್ಯಾಮ್ರಾ ಚೆನ್ನಾಗಿದೆ ಅದು. ಯಾರು ಇವ್ರಲ್ಲ? ಬೇಸಿಕಲಿ ನೀವು ಯಾವ ಥರ ವಿಡಿಯೋ ಮಾಡೋದು? ನಾನು ಟ್ರಾವೆಲಿಂಗ್ ಲಾಗ್ಸು. ಟ್ರಾವೆಲಿಂಗ್ ಹಾಂ, ನಮ್ದು ಆಲ್ಮೋಸ್ಟ್ ಟ್ರಾವೆಲು ಬಿಟ್ಟರೆ ಬೈಕ್ ಕಂಟೆಂಟ್ ಇರುತ್ತೆ. ಬೈಕ್ಸು ಎಕ್ಸ್ಪ್ಲೋರ್ ಮಾಡೋದು. ಅದೇ ನಾನು ತಗೋಣ ಅಂತ ನಾನು ಅದೇ ನೋಡ್ಕೊಂಡಿದ್ದೆ. ಅದೇ ಬೆಸ್ಟ್, ಅದೇ ಚೆನ್ನಾಗಿದೆ. ಹಾಂ DJ ಚೆನ್ನಾಗಿದೆ. 4 5 ತಗೊಳ್ಳಿ. 5 Pro. ಟ್ರಾಫಿಕಲ್ಲಿ ಮಾತ್ರ ಭಾಳ ಕೇರ್ಫುಲ್ ಆಗಿರ್ತೀವಿ. ಇವಾಗಲೇ 6:50 ಟೈಮ್ ತೋರಿಸಿತ್ತು, ಆಲ್ರೆಡಿ 7:04. ಮತ್ತೆ ತಿರ್ಗಾ ಎಕ್ಸ್ಟ್ರಾ 10 ಮಿನಿಟ್ಸು. ಬಟ್ ಈ ಥರ ಯಾರಾದರೂ ಒಬ್ರು ಸಿಕ್ಕಿ ಈ ಥರ ಒಂದು ಸ್ವಲ್ಪ ಸಪೋರ್ಟ್ ಕೊಡೋರಿದ್ರೆ ಇನ್ನೂ ವಿಡಿಯೋ ಮಾಡ್ಬೇಕಂತ ನಮಗೆ ಅನಿಸುತ್ತೆ. ಸ್ವಲ್ಪ ಎಷ್ಟು ಸಪೋರ್ಟ್ ಸಿಗುತ್ತೆ ಮಾಡಿದ್ರೆ ಆಯಿತು ಅಂತ. ನನಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲಪ್ಪ. ಹ್ಯಾಂಡ್ ಆಫ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಮುಗಿಸಿಲ್ಲ ಇಲ್ಲಿ. ಯಪ್ಪ ಇದು ಮಾರ್ತಾಳಿದ್ದು ಬರೀ ಹಿಂದಲ್ ಬ್ರೇಕ್ ಒಂದಾದ್ರೂ ಸತ್ರು ಹಿಡಿಯಲ್ಲ. ಅವ್ರು ಮಜಾ ಬರ್ತೈತೆ ಗಾಡಿ ಹೊಡಿಯೋಕ್ಕೆ. ಎಲ್ಬೋರ್ಡ್ ಅಣ್ಣ ಒಂದು ಏನಾದರೂ ಆಗಿರ್ಬೇಕು ಇಷ್ಟು ಟ್ರಾಫಿಕ್ಕು. ಹಿಂಗಪ್ಪೋ ಮತ್ತೆ ನೋಡಿ ಇಲ್ಲಿ ಬಂದು ಹೋಗೋರು ಗೊತ್ತಾರಿ ಬಿಡಲ್ಲ, ನೀವು ಹೋಗಲ್ಲ. ಮಾರಾಯ ಜನ ಪ್ರತಿ ಸರ್ವಿಸ್ ಆದಾಗೂ ಗಾಡಿ ಒಂದು ಸ್ವಲ್ಪ ಫುಲ್ ಸ್ಲೋನೇ ಹೊಡಿತೀನಿ. ಟ್ರ್ಯಾಕ್ಟರ್ ಬ್ರೇಕ್ ಹಾಕ್ದಂಗೆ ಆತ. ಟ್ರ್ಯಾಕ್ಟರ್ದಲ್ಲ, ಟ್ರೈನ್ದು. ಮುಂದೆ ಪುಯ್ ಅಣ್ಣ ಬಾ ಅಣ್ಣ ನೋಡಿ ಅಣ್ಣ. ಟಚ್ ಆದಂಗೆ ಅನ್ಸುತ್ತಾ, ಬಟ್ ಪಾಸ್ ಆಗಿರುತ್ತೆ ಗಾಡಿ. ಏನು ದೂರ ಇಲ್ಲ, ಟ್ರಾಫಿಕ್ ಇಲ್ಲ. ಸ್ವಲ್ಪ ಜಲ್ದಿ ಕ್ಲಿಯರ್ ಆಗಿಬಿಡೋಣ. ಇಂಥ ಟ್ರಾಫಿಕಿಂದ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಮುಂದೆ ಇನ್ನು ಸ್ವಲ್ಪ ಲೆಫ್ಟಿಗೆ ಹೋಗ್ಬಿಟ್ರು ಮುಗೀತು. ಟ್ರಾಫಿಕ್ ಹತ್ತಂಗಿಲ್ಲ ಒಳಗಡೆ ಅಷ್ಟೇನ. ಇದಂತೂ ರೈಟ್ ತೆಗಿರು. ಆಪೋಸಿಟ್ ಬರೋರಿಗೆ ಹಿಂಗಾಗೆ ಆಕ್ಸಿಡೆಂಟ್ ಆಗೋದು. ಫೋಕಸ್ ಹಾಕೊಂಡ್ ಬಂದ್ಬಿಡ್ತೀರಿ. ಒಂದು ಸ್ವಲ್ಪ ಡಿಮ್ ಅದು ಕಡಿಮೆ ಮಾಡ್ಕೊಂಡು ಬರ್ರಿ. ನೋಡಿರಲ್ಲ ಗೈಸ್, ಯಾವತ್ತು ಇಷ್ಟ ಆಗುತ್ತೆ ನೋಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ವಿಡಿಯೋ ಟ್ರಿಪ್ಪಿನ ಎಂಡ್ ಸ್ಕ್ರೀನ್ ಆಗಿರ್ತಾವೆ ಅಂತ ಹೇಳಿದ್ನಲ್ಲ, ಮಿಸ್ ಮಾಡಿಬಿಡ್ರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದ್ರದ್ದು ಅಪ್ಡೇಟ್ ಒಂದು ಕೊಡ್ತೀನಿ ನಿಮ್ಗೆ, ಫೋರ್ತ್ ಸರ್ವಿಸದ್ದು, ಅದನ್ನು ಮಿಸ್ ಮಾಡಿಬಿಡ್ರಿ. ಟೇಕ್ ಕೇರ್, ಬಾಯ್ ಬಾಯ್.